ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಒಂದು ತುಂಬಾ ರುಚಿಕರವಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಚಟ್ನಿ ಪುಡಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಚಟ್ನಿ ಪುಡಿ ಇದ್ರಂತೂ ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ಇಡ್ಲಿ, ಬಿಸಿ ಬಿಸಿ ಅನ್ನ, ತುಪ್ಪ, ಮೊಸರನ್ನ, ಮಜ್ಜಿಗೆ ಅನ್ನ ಎಲ್ಲದರ ಜೊತೆಗೂ ಪರ್ಫೆಕ್ಟ್ ಆಗಿರುತ್ತೆ ಕಾಂಬಿನೇಷನ್. ಯಾವುದಪ್ಪ ಈ ಚಟ್ನಿ ಪುಡಿ ಅಂದರೆ ಹುರುಳಿಕಾಳಿನ ಚಟ್ನಿ ಪುಡಿ. ಎಷ್ಟು ಜನಕ್ಕೆ ಗೊತ್ತು? ಯಾರ್ಯಾರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಹುರುಳಿಕಾಳನ್ನು ತೊಗೊಳ್ತಾ ಇದ್ದೀನಿ. ಹುರುಳಿಕಾಳನ್ನು ನಾನು ಮೊದಲೇ ಅದರಲ್ಲಿ ಕಲ್ಲು ಎಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ತೆಗೆದು ಒಂದು ಬಾಕ್ಸ್ಗೆ ಹಾಕಿ ಹುಳ ಬರಬಾರ್ದು ಅಂತ ಅದಕ್ಕೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಇಟ್ಟಿರ್ತೀನಿ. ಅದರಲ್ಲಿ ಮೆಜರಿಂಗ್ ಕಪ್ನಲ್ಲಿ 1 ಕಪ್ ಆಗೋಷ್ಟು ಹುರುಳಿಕಾಳನ್ನು ತೆಗೆದು ತುಂಬಾ ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಹುರಿಬೇಕು. ಈ ಹುರುಳಿಕಾಳು ಹುರಿಯೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಒಂದು 15ರಿಂದ 20 ನಿಮಿಷನಾದ್ರೂ ಅದು ಚಟಪಟ ಅಂತ ಅಂದು ಘಮ ಬರುತ್ತೆ ಹುರುಳಿಕಾಳಂದು, ಅಲ್ಲಿವರೆಗೂ ಹುರಿಬೇಕು. ಸೊ ಅದು ಹುರಿಯೋ ಅಷ್ಟರಲ್ಲಿ ಮಿಕ್ಕಿದ ಈ ಕಡೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಚಟ್ನಿ ಪುಡಿ ಅಂದ ತಕ್ಷಣ ನಮಗೆ ಕರಿಬೇವಿನ ಎಲೆ ಬೇಕೇ ಬೇಕು. ನಾನು 1 ಹಿಡಿ ಆಗುವಷ್ಟು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಬದಲಾಗಿ ಒಣಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯ ಹುರುಳಿಕಾಳನ್ನ ಹಾಗೆ ಬಿಟ್ಬಿಡಬಾರ್ದು. ತಳದಲ್ಲಿರೋವಂಥ ಹುರುಳಿಕಾಳೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಸೀಸ್ಬಿಟ್ರೆ ಒಂದು ಸ್ವಲ್ಪನೂ ರುಚಿ ಚೆನ್ನಾಗಿ ಬರಲ್ಲ. ಚಟ್ನಿ ಪುಡಿ ಪೂರ್ತಿ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ಹುರುಳಿಕಾಳು ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತೊಗೊಳ್ಳಿ. ನಾನಿಲ್ಲಿ ಕಂಪ್ಲೀಟಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಣ ಕೊಬ್ಬರಿನೂ ಸಹ ಬೇಕಾಗುತ್ತೆ. ಇಲ್ಲಿ ನಾನು 3/4 ಗಿಟ್ಕಾಗುವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಈ ಒಣ ಕೊಬ್ಬರಿನ ತುರಿದಾದರೂ ಸಹ ನೀವು ಹಾಕೋಬಹುದು. ಹೇಗೆ ಇದ್ರೂ ಪೌಡರ್ ಮಾಡ್ತೀವಿ ಅಲ್ವಾ, ಹಾಗಾಗಿ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಈ ಒಗ್ಗರಣೆ ಪುರಿಗೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀವಿ ನೋಡಿ, ಆ ರೀತಿ. ಆವಾಗ ನಾವು ಚೆನ್ನಾಗಿ ಹುರಿದಾಗ ಅದು ಚೆನ್ನಾಗಿ ಇದಾಗುತ್ತೆ. ತುಂಬ ದಪ್ಪ ಪೀಸಸ್ ಮಾಡ್ಕೋಬೇಡಿ. ಮಧ್ಯ ಹುರುಳಿಕಾಳು ಮಾತ್ರ ಬಿಡಬಾರ್ದು, ಹುರಿತಾನೇ ಇರಬೇಕು. ನೋಡಿ, ಒಂದು 15 ನಿಮಿಷ ಆದ ನಂತರ ಒಳ್ಳೆ ಕಲರ್ ಬಂದಿದೆ. ಹಾಗೆ ಹುರುಳಿಕಾಳು ಹುರಿತಾ ಅದು ಚಟಪಟ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಕೇಳಲಿಕ್ಕೂ ಚೆಂದ. ಹಾಗೆಯೇ ಆ ಹುರುಳಿಕಾಳಿನ ಘಮ ಇದೆಯಲ್ಲ ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹುರುಳಿಕಾಳು ಎಲ್ಲೂ ಸೀದಿಲ್ಲ, ಕೆಂಪಾಗಿ ಹುರಿದು ಇಟ್ಕೊಂಡಿದ್ದೀನಿ. ಇಷ್ಟು ಹುರಿದಿದ್ದಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಹುರಿದಿರೋವಂಥ ಹುರುಳಿಕಾಳು. ಅಷ್ಟರಲ್ಲಿ ಅದೇ ಬಾಣಲಿಗೆ 1 ಚಮಚ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಆಲ್ಮೋಸ್ಟ್ ಬಾಣಲಿನೂ ಸಹ ಬಿಸಿ ಇರುತ್ತಲ್ಲ, ಎಣ್ಣೆನೂ ತಕ್ಷಣವೇ ಬಿಸಿ ಆಗುತ್ತೆ. ಇವಾಗ 1 ಹಿಡಿ ಆಗುವಷ್ಟು ಕರಿಬೇವಿನ ಎಲೆ ಏನು ತೊಗೊಂಡಿದ್ನಲ್ಲ ಅದನ್ನು ಮೊದಲಿಗೆ ಹಾಕಿ ಅದು ಸ್ವಲ್ಪ ಗರ್ಗರಿ ಆಗೋವರೆಗೆ ನಾವು ಎಣ್ಣೆಯಲ್ಲಿ ಹುರಿಬೇಕು ಚೆನ್ನಾಗಿ. ಅದು ಸ್ವಲ್ಪ ಗರ್ಗರಿ ಆಗ್ತಾಯಿದ್ದ ಹಾಗೆ ಒಣಮೆಣಸಿನ್ಕಾಯಿ ಏನು ತೊಗೊಂಡಿಟ್ಕೊಂಡಿದ್ನಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಅದನ್ನು ಅಷ್ಟೇ ಹುರ್ಕೋಬೇಕು. ಸ್ವಲ್ಪ ಬೆಚ್ಚಗಾದರೆ ಸಾಕು ಮೆಣಸಿನ್ಕಾಯಿ, ತುಂಬ ಕಲರ್ ಬರಬೇಕು ಅಂತೆಲ್ಲ ಏನಿಲ್ಲ, ಬಹಳ ಬೇಗನೆ ಆಗಿಬಿಡುತ್ತೆ. ಕಬ್ಬಿಣದ ಬಾಣಲಿ ಆಗಿರೋದ್ರಿಂದ ಕಾವು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಚ್ಚಗಾಗ್ತಾಯಿದ್ದ ಹಾಗೆ ಕೊಬ್ಬರಿನೂ ಸಹ ಸೇರಿಸ್ಬೇಕು. ಒಣ ಕೊಬ್ಬರಿ ಹಾಕಿದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಡಬೇಕು. ಲೋ ಫ್ಲೇಮ್ ಮಾಡೇ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಒಣ ಕೊಬ್ಬರಿನೂ. ಅದ್ರ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ ಮಾತ್ರ ಹುರ್ಕೊಂಡ್ರೆ ಸಾಕು. ತುಂಬ ಕಪ್ಪಾಗೋ ತನಕ ಹುರಿದ್ಬಿಟ್ರೆ ಚಟ್ನಿ ಪುಡಿದು ಘಮನೂ ಟೇಸ್ಟ್ ಎರಡೂ ಹೋಗ್ಬಿಡುತ್ತೆ. ನೋಡಿ, ಒಣ ಕೊಬ್ಬರಿ ಲೈಟಾಗಿ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ನ ಆಫ್ ಮಾಡಿ ಇದರೊಳಗೇ ನಾನು ಹುರಿದಿಟ್ಕೊಂಡಿದ್ದಂಥ ಹುರುಳಿಕಾಳನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ನಿಜಕ್ಕೂ ಹುರುಳಿಕಾಳಂದು ಅಂತ ಹೇಳಲಿಕ್ಕೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸ್ಚರ್ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಚಟ್ನಿ ಪುಡಿ ಅಂದ ತಕ್ಷಣ ಇದಕ್ಕೆ ಬೆಲ್ಲನೂ ಸಹ ಬೇಕು. ಒಂದು 2 ಪೀಸ್ ಆಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ಈ ಚಟ್ನಿ ಪುಡಿಗೆ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕೋ ಹಾಗಿಲ್ಲ, ಅದ್ರ ಬದಲಾಗಿ ಇಂಗನ್ನು ಸೇರಿಸಬೇಕು. ಇಂಗು ನಾವು ಜಾಸ್ತಿ ಹಾಕಿದಷ್ಟು ಘಮ, ಟೇಸ್ಟ್ ಎರಡು ಚೆನ್ನಾಗಿ ಕೊಡುತ್ತೆ. ಸುಮಾರು ಒಂದು ಟೀ ಚಮಚ ಆಗುವಷ್ಟೇ ಹಾಕಿದ್ದೀನಿ. ನೆಕ್ಸ್ಟು
ಹುಣಸೆ ಹಣ್ಣು ಹಾಕಬೇಕು ಇದಕ್ಕೆ. ನಾನು ಯಾವಾಗಲೂ ಚಟ್ನಿ ಪುಡಿಗಳೆಲ್ಲ ಮಾಡಿದಾಗ ಹುಣಸೆ ಹಣ್ಣಿನ ಪೌಡರ್ನೇ ನಾನು ಹಾಕೋದು. ಸೊ ಹಾಗಾಗಿ ಇವಾಗಲೂ ಸಹ ಹುಣಸೆ ಹಣ್ಣಿನ ಪೌಡರ್ನೇ ನಾನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ಪೌಡರ್ ಇಲ್ಲ ಅಂದರೆ ಒಂದು ನಿಂಬೆ ಹಣ್ಣಿನ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನೇ ನಾವು ಕೊಬ್ಬರಿ ಹುರ್ಕೊಂಡ್ವಲ್ಲ ಆವಾಗ ಕೊಬ್ಬರಿ ಜೊತೆಗೆ ಹಾಕ್ಬಿಟ್ಟು ಹುಣಸೆ ಹಣ್ಣನ್ನು ಹುರಿದು ಇಟ್ಕೊಳ್ಳಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹುಣಸೆ ಹಣ್ಣಿನ ಪುಡಿನ ಸೇರಿಸ್ತಾ ಇದ್ದೀನಿ. ಚಟ್ನಿ ಪುಡಿ ಅಂದ ತಕ್ಷಣ ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಪರ್ಫೆಕ್ಟಾಗಿ ಇರಬೇಕು. ಆವಾಗಷ್ಟೇ ಅದ್ರ ರುಚಿ ಚೆನ್ನಾಗಾಗೋದು. ಕಂಪ್ಲೀಟಾಗಿ ಮಿಶ್ರಣ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ನೋಡಿ ಪೂರ್ತಿ ತಣ್ಣಗಾಗಿದೆ ಇವಾಗ ಮಿಶ್ರಣ. ನಾನು ಇದನ್ನು ಸ್ವಲ್ಪನೇ ಬ್ಯಾಚ್ ವೈಸ್ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋತೀನಿ. ಒಟ್ಟಿಗೆ ಬೇಕಾದ್ರೂ ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ ಒಂದು 3ರಿಂದ 4 ಬ್ಯಾಚ್ನಲ್ಲಿ ಪೌಡರ್ ಮಾಡ್ಕೋತೀನಿ. ತುಂಬ ನುಣ್ಣದಾಗಿ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದು ತುಂಬ ನುಣ್ಣದಾಗಿ ಪೌಡರ್ ಸಹ ಆಗೋದಿಲ್ಲ. ಏಕೆಂದರೆ ನಾವು ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ತರಿಯಾಗೇ ಆಗುತ್ತೆ. ತರಿ ಇದ್ದಷ್ಟೂ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಪುಡಿದು. ಅನ್ನದೊಟ್ಟಿಗೆಲ್ಲ ಹಾಕ್ಕೊಂಡು ತಿನ್ಬೇಕಾದ್ರೆ ಮಧ್ಯ ಸ್ಪೂನ್ ತೊಗೊಂಡು ಸ್ವಲ್ಪ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹದ ಬರೋವರೆಗೆ ಪೌಡರ್ ಮಾಡ್ಕೊಳ್ಳಿ. ತುಂಬ ದಪ್ಪ ಪೀಸಸ್ಸು ಇರಬಾರ್ದು. ತುಂಬ ತೆಳ್ಳಗೆ ಪೌಡರ್ ಮಾಡೋಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ವ ಅದು ಜಿಡ್ಡು ಬಿಟ್ಕೊಂಡು ಸ್ವಲ್ಪ ಪೇಸ್ಟ್ ಆದಂಗೆ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ. ಆವಾಗ ಒಂದು ಪ್ಲೇಟಿಗೆ ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದಂಥ ಚಟ್ನಿ ಪುಡಿನ ಹಾಕೋತಾ ಇದ್ದೀನಿ. 3 ಬ್ಯಾಚ್ನಲ್ಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ. ಆವಾಗ ಎಲ್ಲದಕ್ಕೂ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗುತ್ತೆ. ಇದನ್ನು ನೋಡಿ ಈ ರೀತಿ ದೋಸೆ ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ದೋಸೆ ಅಂತ ನಾನು ಯೂಶ್ವಲಿ ಚಟ್ನಿ ದೋಸೆ ಅಂತ ಮಾಡ್ಕೋತೀನಿ. ಕಾಯಿ ಚಟ್ನಿ ಎಲ್ಲ ಮಾಡಿದಾಗ. ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆನೇ ಮಾಡಿದ್ದೆ. ಮಧ್ಯಾಹ್ನದಷ್ಟರಲ್ಲಿ ಪಲ್ಯ ಎಲ್ಲ ಖಾಲಿ ಆಗೋಗಿತ್ತು. ಸೊ ಹಾಗಾಗಿ ಚಟ್ನಿ ಪುಡಿನೇ ಮಾಡಿಬಿಡೋಣ. ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಅನ್ನದೊಟ್ಟಿಗೆ ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಚಟ್ನಿ ಪುಡಿನೇ ಮಾಡಿದ್ದೀನಿ. ಸ್ವಲ್ಪ ದೋಸೆ ಈ ರೀತಿ ಹಾಕಿದ ನಂತರ ಚಟ್ನಿ ಪುಡಿನ ಮೇಲ್ಗಡೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ದೋಸೆಗೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ, ಎಣ್ಣೆ ಎಲ್ಲ ಹಾಕಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸಿಟ್ಕೊಂಡ್ರೆ ಇದರೊಟ್ಟಿಗೆ ಬೇರೆ ಏನೂ ಬೇಕು ಅಂತ ಅನ್ಸೋದಿಲ್ಲ. ದೋಸೆನ ಹಾಗೆ ತಿಂದ್ಬಿಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಚಪಾತಿಗೂ ಅಷ್ಟೇ. ಕೆಲವೊಮ್ಮೆ ಬೆಳಗ್ಗೆ ಮಾಡಿದ ಚಪಾತಿ ಮಿಕ್ಬಿಟ್ಟಿರುತ್ತೆ. ಸಂಜೆಗೆಲ್ಲ ಮಿಕ್ಕಿರೋ ಅಂಥ ಚಪಾತಿನ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಗೆ ಈ ಚಟ್ನಿ ಪುಡಿನ ಮಿಕ್ಸ್ ಮಾಡಿ ಪೂರ್ತಿ ಚಪಾತಿಗೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಟ್ಟರೆ ಹೋಗ್ತಾ ಬರ್ತಾ ಆಟ ಆಡಿಕೊಂಡು ಮಕ್ಕಳು ಚಪಾತಿನೂ ತಿನ್ಕೊಬಿಡ್ತಾರೆ. ಅದೇ ರೀತಿ ರೊಟ್ಟಿಗೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರಂತೂ ಸಕ್ಕತ್ತಾಗಿರುತ್ತೆ. ಹುರುಳಿಕಾಳು ಅಂತೂ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕಡಲೆಬೇಳೆ ಚಟ್ನಿ ಪುಡಿ, ಕಡಲೆ ಚಟ್ನಿ ಪುಡಿ ಎಲ್ಲ ಮಾಡ್ತಾನೆ ಇರ್ತೀವಿ. ಹಾಗೆ ಶೇಂಗಾ ಚಟ್ನಿ ಪುಡಿನೂ ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿ ಹುರುಳಿಕಾಳನ್ನು ಯೂಸ್ ಮಾಡಿ ಚಟ್ನಿ ಪುಡಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ ಕೂಡಲೇ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ. ದೋಸೆ ಜೊತೆಗೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೇ ತಿನ್ಬಿಡ್ಬೋದು. ಮೊಸರು, ತುಪ್ಪ ಏನು ಬೇಕಾದ್ರೂ ಸರ್ವ್ ಮಾಡ್ಕೋಬೋದು ಜೊತೆಗೆ. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.